ಸೊ ಅದಾದ್ಮೇಲೆ ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ನೋಡಿದಿರಿ, ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾದಿಂದ ಹಿಡಿದು ಮತ್ತೆ ರೋಡು ಚರಂಡಿಗಳ ಬಿಲ್ಗಳಿಂದ ಹಿಡಿದು ಎಲ್ಲಾ ಕಡೆನೂ ಡಬಲ್ ಬಿಲ್ಗಳು ಮಾಡಿ, ಬೋಗಸ್ ಬಿಲ್ಗಳು ಮಾಡಿ ಪಂಚಾಯಿತಿಗಳ ಅಭಿವೃದ್ಧಿ ಮಾಡಕ್ಕಾಗದೆ ಪಂಚಾಯಿತಿಗಳಲ್ಲಿ ಲೂಟಿ ಮಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಈಗ ನಾವೇನ್ ಮಾಡ್ತಾ ಇದ್ದೀರಿ, ಗ್ರಾಮ ಪಂಚಾಯಿತಿ ವೀಕ್ಷಣೆ ಅಧ್ಯಕ್ಷ ಅಂತ ರಾಜ್ಯಾಧ್ಯಕ್ಷ ಮಾಡ್ತಾ ಇದ್ದೀರಿ. ಇಡೀ ಗ್ರಾಮ ಪಂಚಾಯಿತಿಗಳನ್ನ ಏನು 6,000 ಚಿಲ್ಲರೆ ಏನು ಗ್ರಾಮ ಪಂಚಾಯಿತಿಗಳಿದೆಯಲ್ಲ, ಸಂಪೂರ್ಣ ಗ್ರಾಮ ಪಂಚಾಯಿತಿಗಳನ್ನ ವೀಕ್ಷಣೆ ಮಾಡಬೇಕು. ಯಾವ ಪಂಚಾಯಿತಿಯಲ್ಲಿ ಯಾವ್ಯಾವ ಹಗರಣ ನಡೀತಾ ಇದೆ, ಯಾವ್ಯಾವ ಪಂಚಾಯಿತಿಯಲ್ಲಿ ಯಾವ್ಯಾವ ಯೋಜನೆಗಳು, ಯಾವ್ಯಾವ ಸೌಲಭ್ಯಗಳು ಯಾವ ಗ್ರಾಮಗಳಿಗೆ ಸಿಗ್ತಾ ಇದೆ, ಮತ್ತೆ ಯಾವ ಪಂಚಾಯಿತಿಯಿಂದ ಯಾವ್ಯಾವ ಯೋಜನೆಗಳು ಗ್ರಾಮಗಳಿಗೆ ಅನುದಾನಗಳು ಬಿಡುಗಡೆ ಆಗ್ತಿದೆ ಅಂತ ನೋಡ್ಕೊಳ್ಳೋದಕ್ಕೆ ಒಬ್ಬ ಅಧ್ಯಕ್ಷರನ್ನ ಒಬ್ಬ ನೇಮಕ ಮಾಡ್ತಾ ಇದ್ದೀರಿ ರಾಜ್ಯ ಮಟ್ಟದಲ್ಲಿ. ಏನು 6,000 ಚಿಲ್ಲರೆ ಏನು ಗ್ರಾಮ ಪಂಚಾಯಿತಿಗಳಿದೆಯಲ್ಲ, ಇಷ್ಟೂ ಗ್ರಾಮ ಪಂಚಾಯಿತಿಗಳನ್ನ ನೋಡ್ಕೊಬೇಕಾಗಿರುತ್ತೆ ಒಬ್ಬ ರಾಜ್ಯಾಧ್ಯಕ್ಷ. ಬರೇ ಗ್ರಾಮ ಪಂಚಾಯಿತಿಗಳು ಬಿಟ್ರೆ ಬೇರೆ ಇನ್ನೇನು ಕೆಲಸ ಇಲ್ಲ ಆತನಿಗೆ. ಯಾವ್ಯಾವ ಗ್ರಾಮ ಪಂಚಾಯಿತಿ ಯಾವಾಗ ಪ್ರಾರಂಭ ಆಯ್ತು, ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ 15 ಹಣಕಾಸಿನ ಇದು ಏನಾಯ್ತು, ಮತ್ತೆ ನಮ್ಮ ಯಾವ್ಯಾವ ಪಂಚಾಯಿತಿಗಳಲ್ಲಿ SC ST ಗಳಿಗೆ ಯಾವ್ಯಾವ ಯೋಜನೆಗಳು ಸಿಗ್ತಿದೆ, ಮತ್ತೆ ಯಾವ್ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ಡಬಲ್ ಬಿಲ್ ಮಾಡಿದ್ದಾರೆ, ಅದು ಎಲ್ಲವನ್ನೂ ಕೂಡ RTI ಕೇಳಿ ಮತ್ತೆ ಪ್ರತಿ ಪಂಚಾಯಿತಿಗೂ ಭೇಟಿ ಕೊಡಬೇಕು. ನಾನು ACF ಕರ್ನಾಟಕದ ವತಿಯಿಂದ ಗ್ರಾಮ ಪಂಚಾಯಿತಿಯ ವೀಕ್ಷಕ ಅಧ್ಯಕ್ಷನಾಗಿ ನಾನು ನೇಮಕ ಆಗಿದ್ದೀನಿ. ಯಾವುದೇ ಗ್ರಾಮ ಪಂಚಾಯಿತಿಗೆ ಹೋದ್ರು ನಿಮ್ದೇ ಆದಂತ ವಿಸಿಟಿಂಗ್ ಕಾರ್ಡ್, ID ಕಾರ್ಡ್ ತಗೊಂಡೋಗಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನ್ ನಡೀತಿದೆ, ಯಾವ ಯೋಜನೆಗಳು ಬಿಡುಗಡೆ ಆಗ್ತಿದೆ, ಎಷ್ಟು ಅನುದಾನ ಬಂತು, ಯಾವ ಅನುದಾನ ಯಾರಿಗೆ ಕೊಟ್ರಿ, ಹೆಂಗ್ ಮಾಡಿದ್ರಿ, ಇದ್ರನ್ನ ಎಲ್ಲವೂ ಕೇಳಬೇಕಾಗಿರೋದು ಆ ವ್ಯಕ್ತಿಯ, ಆ ರಾಜ್ಯಾಧ್ಯಕ್ಷನ ಕರ್ತವ್ಯ. ಯಾವುದೇ ಕಾರಣಕ್ಕೂ ಒಂದು ಪಂಚಾಯತಿ, ಅದು ನಿಮ್ಮ ಅಣ್ಣ ತಮ್ಮ ಯಾರ್ಯಾವ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಧ್ಯಕ್ಷ ಆಗಿದ್ರು, ಮೆಂಬರ್ ಆಗಿದ್ರು, PDO ಆಗಿದ್ರು, ಅವ್ರನ್ನೂ ಕೂಡ ಬಿಡದೆ ಪ್ರಶ್ನೆ ಮಾಡಿ ಡಾಕ್ಯುಮೆಂಟ್ ಅನ್ನ ಹೊರಗಡೆ ತೆಗೆದು ಆ ಪಂಚಾಯಿತಿಯ ಮುಖವಾಡವನ್ನ ಹೊರಗಡೆ ತೆಗೆದು ನೆಕ್ಸ್ಟ್ ಆ ಪಂಚಾಯಿತಿಯಲ್ಲಿ ಇನ್ನೊಂದು ರೀತಿ ಕರಪ್ಟ್ ಮತ್ತೆ ಬೋಗಸ್ ಬಿಲ್ಗಳು ನಡಿಬಾರ್ದು ಅನ್ನೋ ಕಾರಣಕ್ಕೆ ತಂಡವನ್ನ ರಚನೆ ಮಾಡ್ತಾ ಇದ್ದೀರಿ. ಆ ತಂಡ ಯಾರಾಗ್ತೀರಿ? ಆ ತಂಡಕ್ಕೆ ಸಂಬಂಧಪಟ್ಟಂತ ಪಂಚಾಯಿತಿಗಳ ಬಗ್ಗೆ ಅರಿವು ಇರಬೇಕು, ತಿಳ್ಕೊಂಡಿರ್ಬೇಕು. ಈ ಪಂಚಾಯಿತಿಗಳು ಇಷ್ಟು ಪಂಚಾಯಿತಿಗಳಿದೆ, ಯಾವ ಪಂಚಾಯಿತಿಗೆ ಯಾವ ರೀತಿ ಬಿಲ್ ಕೇಳಬೇಕು, ಯಾವ ರೀತಿ RTI ಹಾಕ್ಬೇಕು, ಹೆಂಗ್ ಕೇಳಬೇಕು, ಪಂಚಾಯಿತಿ ಅಧ್ಯಕ್ಷರ ಜೊತೆ ನಾನು ಹೇಗೆ ನಡ್ಕೊಳ್ಬೇಕು, ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಹಳ್ಳಿಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು, ಹೆಂಗ್ ಅಭಿವೃದ್ಧಿ ಮಾಡಬಹುದು, ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ PDOಗಳ ಜೊತೆ ಅಧ್ಯಕ್ಷರ ಜೊತೆ ನೀವು ಒಂದು ಚರ್ಚೆ ಹೆಂಗ್ ಮಾಡ್ಬೇಕು, ಇದನ್ನೆಲ್ಲವನ್ನು ತಿಳ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡ್ತಾ ಇದ್ದೀರಿ. ದಯವಿಟ್ಟು ಯಾರಾದ್ರೂ ಆಸಕ್ತರಿದ್ರೆ ದಯವಿಟ್ಟು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗಾಗಿ. ಈಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 6,000 ಚಿಲ್ಲರೆ ಏನು ಗ್ರಾಮ ಪಂಚಾಯಿತಿಗಳಿದೆ, ಪ್ರತಿ ಗ್ರಾಮ ಪಂಚಾಯಿತಿಗೂ ನೋಡ್ಕೊಳ್ಳಂತಹ ಒಬ್ಬ ರಾಜ್ಯ ಮಟ್ಟದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇದ್ರಿ. ಆಗ್ಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಸುಮಾರು ನಾವೆಲ್ಲ ಒಂದ್ 4 ವರ್ಷದ ಸ್ನೇಹಿತರು, ಈ ACF ಕರ್ನಾಟಕದಲ್ಲಿ ಕಷ್ಟ ಸುಖ ನೋಡಿ ಪರದಾಡಿ ಬಿದ್ದು ಎದ್ದು ಬಂದಂತವ್ರು ನಾವು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ರಿ. ಆಯ್ಕೆ ಪ್ರಕಾರ ದಯವಿಟ್ಟು ಇದ್ ಮಾಡಿ. ಮತ್ತೆ ನಮ್ಮ ಶೇಖರ್ ಪಲ್ಲದರ್ ಅವರು, ನಾವು 4-5 ವರ್ಷ ಸ್ನೇಹಿತರು ACF ಕರ್ನಾಟಕದಲ್ಲೇ. ನಾವೆಲ್ಲಿ ಸೋತ್ರಿ, ಎಲ್ಲಿ ಇಡುದ್ರಿ, ಯಾರಿಂದ ಏನೇನಾಯ್ತು ಎಲ್ಲವೂ ನಮ್ಮ ಗೊತ್ತಿರುವಂತ ವಿಚಾರ. ಅದಕ್ಕೋಸ್ಕರ ಈ ಸರ್ತಿ ನಾವು ಮಾಡುವಂತ ಆಯ್ಕೆ ಸರಿ ಇರ್ಬೇಕು. ಮತ್ತೆ ಆ ಕೆಲ್ಸಕ್ಕೆ ತಕ್ಕಂಗೆ ಒಂದು ಅವರು ಆ ಶಕ್ತಿ ಇರುವಂತವ್ರನ್ನ ಆಯ್ಕೆ ಮಾಡ್ಕೊಳ್ತೀರಿ. ಓಕೆ, ಸರ್ಕಾರಿ ಮತ್ತೆ ಅರೆ ಸರ್ಕಾರಿ, ಖಾಸಗಿ ಮತ್ತೆ ಸರ್ಕಾರಿ ಆಸ್ಪತ್ರೆಗಳನ್ನ ನೋಡ್ಕೊಳ್ಳೋದಕ್ಕೆ ಒಂದು ತಂಡವನ್ನ ರಚನೆ ಮಾಡ್ತಾ ಇದ್ದೀವಿ. ಈಗ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಒಂದು ಕಡೆ ಡಾಕ್ಟರ್ ಇರ್ತಾರೆ, ಇನ್ನೊಂದು ಕಡೆ ಮೆಡಿಸಿನ್ ಇಲ್ಲ, ಇನ್ನೊಂದು ಕಡೆ ಮೆಡಿಸಿನ್ ಇದ್ರೆ ಇನ್ನೊಂದ್ ಸರ್ತಿ ಡಾಕ್ಟರ್ ಇರಲ್ಲ. ಒಬ್ಬ ಡಾಕ್ಟರ್
ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಇನ್ನೊಂದು ಸರ್ಕಾರಿ ಕೆಲಸದಲ್ಲೂ ಡ್ಯೂಟಿಯಲ್ಲಿ ಇರ್ತಾನೆ. ಪ್ರತಿ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಯಾರೇ ಹೋದ್ರು 50ರಿಂದ 100 ಜನ ಪ್ರತಿದಿನ ಕ್ಯೂವಲ್ಲೇ ಇರ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಸರ್ಕಾರದ ಸಿಗುವಂತಹ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅಲ್ಲಿ ಕೊಡುವಂತ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ಗಳೇ ಇರಲ್ಲ. ಬೇಜವಾಬ್ದಾರಿ, ನೆಗ್ಲೆಕ್ಟ್ ಮಾಡಿ, ಮತ್ತೆ ಇದು ಯಾವ್ದೋ ಯಾರು ಹಾಸ್ಪಿಟ್ಲ್ಗೆ ಹೋಗಿರ್ತಾರೋ ಅದೇ ಹಾಸ್ಪಿಟ್ಲಿಂದಾನೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಕೂಡ ಬಿಲ್ಲನ್ನ ಬರ್ದು ಈ ಹಾಸ್ಪಿಟ್ಲ್ ಅಲ್ಲಿ ತೋರಿಸ್ಕೊಳ್ಳಿ, ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ, ಇಲ್ಲಿ ಬೆಡ್ ಚೆಕ್ಅಪ್ ಮಾಡಿ, ಇಲ್ಲಿ ಲೇಟ್ ಆಗುತ್ತೆ, ಅಲ್ಲಿಗೆ ಹೋಗಿ ಅಂತೇಳಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೇನೆ ಕಳಿಸುವಷ್ಟು ದಂಧೆ ಕೂಡ ನಡೀತಾ ಇದೆ. ಯಾವ್ಯಾವುದಕ್ಕೆ ರೇಟ್ ಇದೆಯೋ ಆ ರೇಟ್ಗೆ ಅವರು ರೇಟ್ ಕಾರ್ಡ್ ಅನ್ನ ಹಾಕಿಟ್ಕೊಬೇಕು. ಇಂಥದಕ್ಕೆ ಇಂತಿಂತ ಶುಲ್ಕ ಇದೆ, ಬೆಡ್ ಚಾರ್ಜ್ ಇಷ್ಟಿದೆ, ಬ್ಲಡ್ ಚಾರ್ಜ್ ಇಷ್ಟಿದೆ, ಇಂಥ ಟ್ರೀಟ್ಮೆಂಟ್ಗೆ ಇಷ್ಟಿದೆ, ಇಂಥ ಡಾಕ್ಟರ್ ಚಾರ್ಜ್ ಇಷ್ಟಿದೆ, ಪ್ರತಿಯೊಂದಕ್ಕೂ ಸ್ಕ್ಯಾನಿಂಗ್ ಮಾಡಿದ್ರೆ ಈ ಸ್ಕ್ಯಾನಿಂಗ್ ಇಷ್ಟಿದೆ ಅಂತ ಅನ್ನೋದ್ರನ್ನ ಯಾವುದೇ ಹಾಸ್ಪಿಟಲ್ ನಾವು ಒಳಗಡೆ ಹೋದ್ರು ಮೇನ್ ಡೋರ್ ಅಲ್ಲೇ ಈ ಒಂದು ಏನು ಶುಲ್ಕದ ಕಾರ್ಡ್ ಅನ್ನ ಅವ್ರು ಹಾಕಿರ್ಬೇಕು. ಆದ್ರೆ ಆಲ್ಮೋಸ್ಟ್ 99% ಯಾವ ಹಾಸ್ಪಿಟಲ್ ಅಲ್ಲೂ ಕೂಡ ಹಾಕಿರಲ್ಲ. ನಕಲಿ ಕ್ಲಿನಿಕ್ಗಳು ಇಡೀ ಕರ್ನಾಟಕದಲ್ಲಿ ನಕಲಿ ಕ್ಲಿನಿಕ್ಗಳು ಸಿಕ್ಕಾಪಟ್ಟೆ ಇದಾವೆ. ಬೆಂಗಳೂರಲ್ಲಂತೂ 5,000 10,000 ನಕಲಿ ಡಾಕ್ಟರ್ಗಳು ಬೇರೆ ಬೇರೆ ಹೊರ ರಾಜ್ಯಗಳಿಂದ ಬಂದು ಡಾಕ್ಟರ್ ಅಂತ ಹೇಳಿ ಇದು ಸರ್ಟಿಫಿಕೇಟ್ಗಳು ಹಾಕೊಂಡು ಬೋಗಸ್ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ಅದನ್ನ ಅವರು ಡಾಕ್ಟರ್ ಕ್ಲಿನಿಕ್ಗಳನ್ನ ನಡೆಸ್ತಾ ಇರ್ತಾರೆ. ಸೊ ಇಂಥ ನಕಲಿ ಡಾಕ್ಟರ್ ಕ್ಲಿನಿಕ್ಗಳು ಎಲ್ಲಿದ್ದಾವೆ ಅದ್ರ ವಿರುದ್ಧವಾಗಿ ಅರ್ಜಿಗಳನ್ನ ಬರಬೇಕು, ಅಂತ ಕ್ಲಿನಿಕ್ಗಳನ್ನ ಕ್ಲೋಸ್ ಮಾಡಿಸ್ಬೇಕು. ನಮ್ಮನ್ನ ಕಾಪಾಡುವಂತ ಡಾಕ್ಟರ್ಗಳು ನಮ್ಮನ್ನ ಇಂಜೆಕ್ಷನ್ ಕೊಟ್ಟು ನಮ್ಮನ್ನ ಬದುಕಿಸಬೇಕಾಗಿರುವಂತ ಡಾಕ್ಟರ್ಗಳ ಲೈಸೆನ್ಸ್, ಕ್ಲಿನಿಕ್ಗಳ ಲೈಸೆನ್ಸ್, ಹಾಸ್ಪಿಟ್ಲ್ಗಳ ಲೈಸೆನ್ಸ್ಗಳೇ ಕ್ಯಾನ್ಸಲ್ ಆಗಿರುತ್ತೆ. ಮತ್ತೆ ಅದರದ್ದು ಅದಕ್ಕೆ ಸಂಬಂಧಪಟ್ಟಂತಹ ಏನು BBMP ಆಗಿರ್ಲಿ ಅಥವಾ ಯಾವ್ಯಾವ ಇಲಾಖೆ, ಪಂಚಾಯತಿ ಇಲಾಖೆಗಳಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಲೈಸೆನ್ಸ್ಗಳು ತಗೊಬೇಕು, ಆ ಲೈಸೆನ್ಸ್ಗಳು ಕೂಡ ತಗೊಳ್ಳದೆ ಎಕ್ಸ್ಪೈರ್ಡ್ ಆಗಿರುವಂತವ್ ಏನಿದಾವಲ್ಲ ಅವನ್ನ ದಯವಿಟ್ಟು ಎಲ್ಲರೂ ಒಟ್ಟುಗೂಡಿ ಅಂತ ಹಾಸ್ಪಿಟ್ಲ್ಗಳನ್ನ ಮುಚ್ಚಿಸ್ಬೇಕು. ಹಾಸ್ಪಿಟ್ಲ್ಗಳ ಬಗ್ಗೆ ಸರ್ ನನಗೆ ಗೊತ್ತಿದೆ ಸರ್, ಅದನ್ನ ನಾನು ನೋಡ್ಕೊಳ್ತೀನಿ ಅಂತ ಯಾರಾದ್ರೂ ಇದ್ರೆ ದಯವಿಟ್ಟು ಹಾಸ್ಪಿಟ್ಲ್ಗೆ ಸಂಬಂಧಪಟ್ಟಂತಹ ಯಾರಾದ್ರೂ ಒಬ್ಬ ರಾಜ್ಯಾಧ್ಯಕ್ಷ ಸಿಕ್ಕಿದ್ರೆ ರಾಜ್ಯ ಮಟ್ಟದಲ್ಲಿ ಅಂತವ್ರ ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡ್ಕೊಳ್ತೀರಿ. ಸರ್ಕಾರಿ ಹಾಸ್ಪಿಟ್ಲ್ ಆದ್ಮೇಲೆ ಮತ್ತೆ ವೃದ್ಧರು, ಅಂಗವಿಕಲರು, ವಿಧವೆಯರು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಾವು ಈಗ ಈ ವಯಸ್ಸಲ್ಲಿ ನಾವ್ ಹೆಂಗ್ ಬೇಕಾದ್ರೂ ಕೆಲಸ ಮಾಡ್ಬೋದು, ಹೋರಾಟ ಮಾಡ್ಬೋದು, ಕಿರ್ಚಾಡ್ಬೋದು, ಜಗಳ ಮಾಡ್ಬೋದು. ಆದ್ರೆ 60 ವರ್ಷ ಮೇಲ್ಪಟ್ಟ ಮೇಲೆ ಅವ್ರಿಗೆ ಶಕ್ತಿ ಕಡಿಮೆ ಆಗಿರುತ್ತೆ, ಬುದ್ಧಿ ಜ್ಞಾನ ಕಡಿಮೆ ಆಗುತ್ತೆ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ 60 ವರ್ಷ 70 ವರ್ಷ ಆದ್ಮೇಲೆ. ಮತ್ತೆ ಅವ್ರಿಗೆ ಸಿಗ್ಬೇಕಾಗಿರೋಂತ ಫುಡ್ ಇದೆಯಲ್ಲ, ಆ ಫುಡ್ ನಾವು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಊಟ ಕೊಡ್ತಿರೋ ಅದೇ ರೀತಿ ವಯಸ್ಸಾದವ್ರಿಗೆ ಕೂಡ ಊಟವನ್ನ ಕೊಡ್ಬೇಕು. ಆದ್ರೆ ಈಗೇನಾಗ್ತಾ ಇದೆ, ಅದಕ್ಕೋಸ್ಕರ ಸರ್ಕಾರ 60-70 ವರ್ಷ ಮೇಲ್ಪಟ್ಟವ್ರಿಗೆ ಪಿಂಚಣಿ ಕೊಡ್ತಾ ಇದೆ, ಗಂಡ ಇಲ್ದಿದ್ದವ್ರಿಗೂ ಪಿಂಚಣಿ ಕೊಡ್ತಾ ಇದೆ, 70% ಮೇಲ್ಪಟ್ಟಂತ ಅಂಗವಿಕಲರಿಗೂ ಕೂಡ ಪಿಂಚಣಿ ಕೊಡ್ತಾ ಇದ್ದಾರೆ. ಈ ಯೋಜನೆಗಳು ರಾಜ್ಯ ಮಟ್ಟದಲ್ಲಿ ಎಷ್ಟು ಜನ ಇದಾರೋ ಅದಕ್ಕೆ ಆ ಸೌಲಭ್ಯನ ಪಡಿಬೇಕಾದವರು ಆ ಸೌಲಭ್ಯಗಳನ್ನು ಒದಗಿಸ್ಕೊಡೋದಕ್ಕೆ ಒಬ್ಬ ರಾಜ್ಯಾಧ್ಯಕ್ಷ ಇರಬೇಕು. ಇಲ್ಲ ಅಂತಂದ್ರೆ ಈಗ ನೋಡಿ, ಪ್ರತಿ ಹಳ್ಳಿಯಲ್ಲೂ ಇದಾರೆ ವೃದ್ಧರು. ಪಾಪ ಕೆಲವರಿಗೆ ಪಿಂಚಣಿ ಬರ್ತದೆ, ಕೆಲವ್ರಿಗೆ ಪಿಂಚಣಿ ಬರ್ತಾ ಇಲ್ಲ, ಕೆಲವ್ರು ಪಿಂಚಣಿ ಬರ್ತಾ ಇದ್ರು ಕೂಡ ನಿಂತೋಗ್ಬಿಟ್ಟಿರ್ತದೆ. ಅವ್ರಿಗೆ ಆ ಪಿಂಚಣಿ ಹೆಂಗ್ ತಗೊಬೇಕು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಏನು ವೃದ್ಧರು, ಅಂಗವಿಕಲರು, ವಿಧವಾ ವೇತನವನ್ನ ನೋಡ್ಕೊಳ್ಳೋದಕ್ಕೆ ಇಂಥವ್ರಿಗೆ ಸೌಲಭ್ಯಗಳು ಏನೇನ್ ಸೌಲಭ್ಯಗಳು ಸಿಗುತ್ತೋ ಆ ಸೌಲಭ್ಯಗಳನ್ನ ಒದಗಿಸ್ಕೊಡೋದಕ್ಕೋಸ್ಕರ ಒಬ್ಬ ರಾಜ್ಯಾಧ್ಯಕ್ಷ ಒಂದು ರಾಜ್ಯ ಮಟ್ಟದ ಒಂದು ಕಮಿಟಿನ ಮಾಡ್ಕೊಳ್ತಾ ಇದ್ದೀರಿ. ಆ ಕಮಿಟಿಯವರ ಕೆಲಸ ಏನು ಅಂತಂದ್ರೆ, ನಾವ್ ಎಲ್ಲೆಲ್ಲಿ ಶಾಖೆಗಳು ಮಾಡ್ತಿರೋ ಆ ಶಾಖೆಗಳು ಕೂಡ ಅವರು ಅದರಲ್ಲಿ ಸೇರ್ಕೊಬೇಕು. ಜೊತೆಗೆ ಆ ಶಾಖೆಯಲ್ಲಿ ಇಂತಿಂತ ಯೋಜನೆಗಳು, ಇಂತಿಂತ ವೃದ್ಧರಿಗೆ ಇಂಥ ಯೋಜನೆಗಳು ನಿಮ್ಮ ಏರಿಯಾದಲ್ಲಿ ತಲುಪ್ತಿಲ್ವೋ ಅಂತದನ್ನೆಲ್ಲ ನೋಡ್ಕೊಳ್ಬೇಕು. ಆದ್ರೆ ನಾವೀಗ 70 ವರ್ಷ ಮೇಲ್ಪಟ್ಟವರಿಗೆ ತಿಂಗಳದ ಒಂದು ಕಿಟ್ ಅನ್ನ ACF ಕರ್ನಾಟಕದಿಂದ ಒಂದು ಕಿಟ್ ಅನ್ನ ವಿತರಣೆ ಮಾಡ್ತಾ ಇದ್ದೀವಿ ಇಡೀ ರಾಜ್ಯ ಮಟ್ಟದಲ್ಲಿ. ACF ಕರ್ನಾಟಕದ ಒಂದು ಕಿಟ್, ಆ ಕಿಟ್ ಏನು ಅಂತಂದ್ರೆ 68 ಮತ್ತೆ 70 ವರ್ಷ ಮೇಲ್ಪಟ್ಟವರಿಗೆ ತಿಂಗಳ ಪೂರ್ತಿ ಅಕ್ಕಿ, ತರಕಾರಿ, ಬೇಳೆ, ವೆಜ್ ಆದ್ರೆ ವೆಜ್ಗೆ, ನಾನ್ ವೆಜ್ ಆದ್ರೆ ನಾನ್ ವೆಜ್ ಅಂತಂದ್ರೆ ತಿಂಗಳಿಗೆ 2 ಟೈಮ್ ನಾನ್ ವೆಜ್ ಕೊಡ್ತೀರಿ. ವೆಜ್ ಅಂತಂದ್ರೆ ಹಣ್ಣುಗಳು ಮತ್ತೆ ಮೊಟ್ಟೆನ ವೆಜ್ ಅವ್ರಿಗೆ ಕೊಡ್ತೀರಿ. ಅವ್ರು ಬದುಕಿರೋ ತನಕ ತಿಂಗಳ ಪೂರ್ತಿ. ಮತ್ತೆ ಅವ್ರಿಗೆ 2 ತಿಂಗಳಿಗೊಂದ್ಸರ್ತಿ ಅವ್ರಿಗೆ ಲೇಡೀಸ್ ಆಗಿದ್ರೆ ಸ್ಯಾರಿ, ಅವ್ರಿಗೆ ಬೇಕಾಗಿರುವಂತ ಬಟ್ಟೆಗಳು, ಜೆಂಟ್ಸ್ ಆಗಿದ್ರೆ ಜೆಂಟ್ಸ್ ಬೇಕಾಗಿರುವಂತ ಬಟ್ಟೆಗಳನ್ನ, ಜೊತೆಗೆ ಅವ್ರ ಕಂಬಳಿ ಮತ್ತೆ ಬೆಡ್ಶೀಟ್ ಇದನ್ನ ಈ ACF ಕರ್ನಾಟಕದ ವತಿಯಿಂದ ಸಂಪೂರ್ಣವಾಗಿ ಅದು ಎಷ್ಟೇ 1000 ಜನ ಇರ್ಲಿ
ಅಂತವ್ರು ಎಷ್ಟು ಸಾವಿರ ಜನ ಸಿಕ್ಕಿದ್ರು ಕೂಡ ಅಂತವ್ರಿಗೆ ಈ ಕಿಟ್ಗಳನ್ನ ಒದಗಿಸ್ಕೊಡೋದಕ್ಕೆ ನಾವು ತಯಾರಿ ಮಾಡಿಕೊಟ್ಟು ಇಟ್ಕೊಂಡಿದ್ದೀರಿ. ಅಂತದಕ್ಕೆ ಒಬ್ಬ ರಾಜ್ಯಾಧ್ಯಕ್ಷರು ಬೇಕು. ದಯವಿಟ್ಟು ಯಾರಾದ್ರೂ ಇದ್ರೆ ತಿಳಿಸಿ. ಮತ್ತೆ ಸರ್ಕಾರಿ ಸೌಲಭ್ಯಗಳು. ಈ ಸರ್ಕಾರಿ ಸೌಲಭ್ಯಗಳು ಏನು ಅಂತಂದ್ರೆ, ಸರ್ಕಾರದಿಂದ ಎಷ್ಟು ಇಲಾಖೆಗಳಿದೆ, ಯಾವ ಯಾವ ಇಲಾಖೆಗಳಿಂದ ಯಾವ ಯಾವ ಯೋಜನೆಗಳಿದೆ, ಅಷ್ಟೂ ಯೋಜನೆಗಳನ್ನ ಫಲಾನುಭವಿಗಳಿಗೆ ಒದಗಿಸ್ಕೊಡೋದಕ್ಕೋಸ್ಕರ ಒಂದು ತಂಡವನ್ನ ರಚನೆ ಮಾಡ್ತಾ ಇದ್ದೇನೆ. ಈಗ ಯಾವುದೋ ಒಂದು, ಈಗ ಪಿಂಚಣಿ ಹೇಳಿದ್ರೆ, ಮತ್ತೆ ಮೂಲಭೂತ ಸೌಕರ್ಯಗಳು, ಮತ್ತೆ ಬ್ಯಾಂಕಿಂದ ಲೋನ್ಗಳು, ಮತ್ತೆ ಸಬ್ಸಿಡಿ, ಮತ್ತೆ ಮನೆ ಕಟ್ಕೊಳ್ಳೋದಕ್ಕೆ. ಸೊ ಈ ತರ ಯಾವ್ಯಾವ ಯೋಜನೆಗಳು ಗೌರ್ಮೆಂಟ್ ಇಂದ ಸಿಗುತ್ತಲ್ಲ, ಅಷ್ಟೂ ಯೋಜನೆಗಳು, ಯಾವ್ಯಾವ ಯೋಜನೆಗಳು ಸಿಗುತ್ತೋ ಅಷ್ಟೂ ಯೋಜನೆಗಳನ್ನ ಈ ಗ್ರಾಮದ ಮಟ್ಟದಲ್ಲಿ ಮತ್ತೆ ಎಲ್ಲೆಲ್ಲಿ ನಾವು ಶಾಖೆ ಮಾಡಿರ್ತೀರಲ್ಲ ಆ ಶಾಖೆಗೆ ತಿಳಿಸಿ ಹೇಳ್ಬೇಕು. ಇಂಥ ಇಲಾಖೆಯಲ್ಲಿ ಇಂತಿಂತ ಯೋಜನೆಗಳು ಸಿಗ್ತಿದೆ, ನಿಮ್ಮ ತಂಡಕ್ಕೆ ತಿಳಿಸಿ. ಇಂಥ ಇಲಾಖೆಯಲ್ಲಿ ಇಂಥ ಯೋಜನೆ ಸಿಗ್ತಿದೆ, ದಯವಿಟ್ಟು ನಿಮ್ಮ ತಂಡಕ್ಕೆ ತಿಳಿಸಿ ಅಂತ ಸರ್ಕಾರ MLA MP CM ಗಳ ಜೊತೆ ಅವ್ರ ಸಂಪರ್ಕ, ಅವ್ರ ಜೊತೆ ಸುತ್ತಾಡಿ ಅಲ್ಲಿ ಸಿಗುವಂತ ಯೋಜನೆಗಳನ್ನ ಎಲ್ಲೆಲ್ಲಿ ನಾವು ಶಾಖೆ ಮಾಡಿರ್ತೀರೋ ಆ ತಂಡಕ್ಕೆ ಅವರು ಮಾಹಿತಿಯನ್ನ ತಲುಪಿಸ್ಬೇಕು. ಸರ್ಕಾರಿ ಆಸ್ತಿಗಳ ಭೂಮಿಯನ್ನು ಉಳಿಸುವುದು, ಅದಕ್ಕೋಸ್ಕರ ವೀಕ್ಷಣೆ ರಾಜ್ಯಾಧ್ಯಕ್ಷರು ಅಂತ ಮಾಡ್ತಾ ಇದ್ದೀರಿ. ಎಷ್ಟು ಸರ್ಕಾರಿ ಜಾಗ ಇದೆ, ಕೆರೆ, ಕುಂಟೆ, ರಾಜಕಾಲುವೆ ಮತ್ತೆ ಖರಾಬ್ ಜಾಗ ಇಡೀ ಕರ್ನಾಟಕದಲ್ಲಿ ಎಷ್ಟಿದೆ, ಎಲ್ಲೆಲ್ಲಿದೆ, ಯಾವ್ಯಾವ ಹಳ್ಳಿಯಲ್ಲಿದೆ, ಯಾವ್ಯಾವ ಹಳ್ಳಿ ಇದೆಯೋ ಅಲ್ಲಿ ಭೇಟಿ ಕೊಡಬೇಕು. ತಹಸೀಲ್ದಾರ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, DC ಕಾಂಟ್ಯಾಕ್ಟ್ ಮಾಡ್ಬೇಕು, ಮತ್ತೆ ಆ ವ್ಯಾಪ್ತಿಗೆ ಸಂಬಂಧಪಟ್ಟಂತ RIVಗಳನ್ನ ಸಂಪರ್ಕಿಸ್ಬೇಕು. ಏನಕ್ಕೆ ಈ ಸಂಪರ್ಕ ಮಾಡ್ಬೇಕು ಅಂದ್ರೆ, ಯಾರ್ಯಾರು ಒತ್ತುವರಿ ಮಾಡಿರ್ತಾರೋ ಆ ಒತ್ತುವರಿಯನ್ನ ತೀರು ಮಾಡಿಸೋದಕ್ಕೋಸ್ಕರ, ಮತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೋಸ್ಕರ. ಯಾವ ಅಧಿಕಾರಿ ಸರಿಯಾದಂತ ಕೆಲಸ ಮಾಡ್ತಾ ಇಲ್ವೋ, ನಿರ್ಲಕ್ಷ್ಯ ಕ್ರಮವನ್ನು ಸರ್ಕಾರಿ ಅಧಿಕಾರಿಗಳ ಮೇಲೆ ತಗೊಳ್ಳೋದಕ್ಕೋಸ್ಕರ ಈ ಕೆಲಸವನ್ನ ಸರ್ಕಾರಿ ಆಸ್ತಿನ ಉಳಿಸುವಂತಹ ಒಬ್ಬ ರಾಜ್ಯಾಧ್ಯಕ್ಷ ರಾಜ್ಯ ಮಟ್ಟದಲ್ಲಿ ಒಬ್ಬ ಬೇಕಾಗಿದೆ. ಯಾಕಂದ್ರೆ ಕೆರೆಗಳು ಒತ್ತುವರಿ ಮಾಡಿರ್ತಾರೆ, ರಾಜಕಾಲುವೆ ಒತ್ತುವರಿ ಮಾಡ್ತಾರೆ, ಖರಾಬ್ ಜಾಗ ಒತ್ತುವರಿ ಮಾಡ್ತಾರೆ, ಸರ್ಕಾರಿ ಜಾಗಗಳು ಒತ್ತುವರಿ ಮಾಡಿರ್ತಾರೆ, ದೇವಸ್ಥಾನ ಜಾಗಗಳನ್ನು ಒತ್ತುವರಿ ಮಾಡ್ತಾರೆ. ಇದನ್ನೆಲ್ಲ ಬಿಡಿಸಿ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದ್ ತಂಡ. ಯಾಕಂದ್ರೆ ಎಲ್ಲವನ್ನೂ ನಾವೇ ನೋಡ್ಕೊಳಕ್ಕಾಗಲ್ಲ. ನಾವೇನೇನು ಒಂದೊಂದು ಇಲಾಖೆ ಹೇಳ್ತಿದ್ರೆ, ಒಂದೊಂದು ಇಲಾಖೆಗೆ ಒಬ್ಬೊಬ್ರು ಅವ್ರವ್ರ ಕೆಲ್ಸಗಳೇ ಪಾಡ್ಗ ಅವ್ರವ್ರು ಮಾಡ್ತಾ ಇದ್ರೆ ಈಸಿಯಾಗಿ ಬದಲಾವಣೆ ಆಗುತ್ತೆ. ಎಲ್ಲವನ್ನೂ ಒಬ್ಬ ಕೃಷ್ಣಮೂರ್ತಿ, ಎಲ್ಲವನ್ನೂ ಒಬ್ಬ ಶೇಖರೇ ನೋಡ್ಕೊಳ್ತಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅದಕ್ಕೋಸ್ಕರ ಒಬ್ಬೊಬ್ರು ಒಂದೊಂದು ಇಲಾಖೆಗಳನ್ನ ತಗೊಂಡು ಆ ಇಲಾಖೆಯಲ್ಲಿ ಅವ್ರ ಕೆಲಸಗಳನ್ನ ಮಾಡೋದಕ್ಕೆ ತಯಾರಿ ಇದ್ದರೆ 100% ನಾವು ಅಂದ್ಕೊಂಡಿರುವಂತಹ ಕೆಲಸಗಳನ್ನ ಒಂದು ಸಕ್ಸಸ್ ಮಾಡ್ಬೋದು. ಈ ಇಲಾಖೆಗಳನ್ನ ನಾವೇನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂದ್ರೆ, ಈ ಸಲ ಜನತಾ ತೀರ್ಪು ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ತಕ್ಷಣ ಆ ಕೆಲಸಕ್ಕೆ ಅವ್ರ ಕೈ ಹಾಕ್ಬೇಕು. ಅದಕ್ಕೋಸ್ಕರ ಜನತಾ ತೀರ್ಪು ಮುಗಿಯೋಷ್ಟೊತ್ತಿಗೆ ನಾವು ಅವ್ರಿಗೆ ಟ್ರೈನ್ ಅಪ್ ಮಾಡಕ್ಕೋಸ್ಕರನೇ ನಾವು ಅದನ್ನ ಜನತಾ ತೀರ್ಪು ಕಾರ್ಯಕ್ರಮಕ್ಕೆ ಈ ಒಂದು ತಂಡವನ್ನ ರಚನೆ ಮಾಡ್ಕೊಂಡಿದ್ದೀರಿ. ದಯವಿಟ್ಟು ಈಗ ನಾವೇನ್ ಹೇಳಿದಿರಿ, ಆ ತಂಡಕ್ಕೆ ಯಾರ್ಯಾರಿಗೆ ಆಸಕ್ತಿ ಇದೆ ದಯವಿಟ್ಟು ಆಸಕ್ತರು ನಮ್ ಜೊತೆ ಕೈ ಜೋಡಿಸಿ ನಮ್ ಜೊತೆ ಒಂದಾಗಿ. ಈಗ ಇಷ್ಟು ಯೋಜನೆಗಳನ್ನ ಮಾಡ್ಕೊಳ್ತಾ ಇದ್ರಿ, ಹಮ್ಮಿಕೊಂಡಿದ್ರಿ. ದಯವಿಟ್ಟು ಇಷ್ಟು ಯೋಜನೆಗಳಿಗೆ ಯಾರಾದ್ರೂ ಇದ್ರೆ ದಯವಿಟ್ಟು ತಿಳಿಸಿ. ಮತ್ತೆ ಈ ಯೋಜನೆಗಳ ಬಗ್ಗೆ ಇನ್ನೂ ಒಂದು ವಾರ ಇದನ್ನೇ ಪ್ರಸ್ತಾಪ ಮಾಡೋಣ. ಯಾಕಂದ್ರೆ ಇದು ಇಡೀ ಕರ್ನಾಟಕವೇ ನೋಡಲ್ಲ ನಾವು ಲೈವ್ ಬಿಟ್ಟಿದ ತಕ್ಷಣ. ಅದ್ರಲ್ಲಿ 10 ಜನ, 50 ಜನ, 100 ಜನ, 500 ಜನ ನೋಡ್ತಾ ಇರ್ತಾರೆ. ಆ 500 ಜನಕ್ಕೆ ಬೇಕಾಗಿರೋಂತ 500 ಜನ ಇನ್ನೆಲ್ಲೋ ಇರ್ತಾರೆ. ಸೊ ಅಂತವ್ರಿಗೆ ರೀಚ್ ಆಗ್ಲಿ. ಸೊ ಅಂತವ್ರಿಗೆ ಬೇಗ ರೀಚ್ ಆದ್ರೆ ಒಳ್ಳೇದು. ದಯವಿಟ್ಟು ಈ ವಿಡಿಯೋನ ನೋಡ್ತಿದ್ದವರು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಮತ್ತೆ ನಿಮಗೆ ಯಾವ್ದಾದ್ರು ಇಲಾಖೆಗಳು ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನೀವು ನಮ್ಗೆ ಕಳ್ಸಿರೋ ನಂಬರ್ಗೆ ಕಮೆಂಟ್ಸ್ ಮಾಡಿ. ನಿಮ್ದು ಒಂದು ಆಧಾರ್ ಕಾರ್ಡು, ಒಂದು ಫೋಟೋ ಕಳಿಸ್ಕೊಡಿ ಸಾಕು. ಮತ್ತೆ ನಿಮ್ದು ಆಧಾರ್ ಕಾರ್ಡು, ಫೋಟೋ ಕಳಿಸಿದ್ರೆ ನಿಮ್ಗೆ ನಾವು ಹೆಂಗೆ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ಫೋನ್ ಅಲ್ಲೇ ಮಾಹಿತಿನ ಕೊಡ್ತೀರಿ. ಮತ್ತೆ ದಯವಿಟ್ಟು ಈ ಕಾರ್ಯಕ್ರಮ ನೋಡಿದಂತ ಪ್ರತಿಯೊಬ್ರು ದಯವಿಟ್ಟು ಶೇರ್ ಮಾಡಿ, ಇದರ ಬಗ್ಗೆ ಜನಕ್ಕೆ ತಿಳಿಸಿ. ಜೊತೆಗೆ ACF ಕರ್ನಾಟಕದ ಜನತಾ ತೀರ್ಪು ಕಾರ್ಯಕ್ರಮದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಈ ಲೈವ್ ಅಲ್ಲಿ ನೋಡಿ ಮತ್ತೆ ಪ್ರೀತಿಯಿಂದ ಕಮೆಂಟ್ಸ್ ಮಾಡಿಸಿದವ್ರಿಗೆ.